ಎಂದು ಯಲಬುರ್ಗಾ ತಾಲೂಕು ಹುಣಸಾಳ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಾಮಫಲಕ ಅನಾವರಣ ಮತ್ತು ಉದ್ಘಾಟನೆ ಅಧ್ಯಕ್ಷತೆಯನ್ನು ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಬಸವರಾಜ ಹಳ್ಳಿ ವಹಿಸಿದ್ರು. ನಾಮಫಲಕ ಅನಾವರಣವನ್ನು ಅಪಾರ ಸರಕಾರಿ ವಕೀಲರಾದ ಮಲ್ಲನಗೌಡ ಪಾಟೀಲ್ ಮತ್ತು ಯುವ ಮುಖಂಡರಾದ ಅಯ್ಯನಗೌಡ ಕೆಂಚಮ್ಮನವರು ನಿರ್ವಹಿಸಿದರು. ತಾಲೂಕು ಅಧ್ಯಕ್ಷರಾದ ರುದ್ರಪ್ಪ ಬೇವೂರು, ತಾಲೂಕು ಉಪಾಧ್ಯಕ್ಷರಾದ ಅರ್ಜುನ್ ಪೂಜಾರಿ, ಗ್ರಾಮ ಘಟಕದ ಅಧ್ಯಕ್ಷರಾದ ಮಲ್ಲೇಶ್ ಪೂಜಾರ್, ಗ್ರಾಮ ಪಂಚಾಯತ್ ಸದಸ್ಯರಾದ ಅಂಬರೀಶ್ ಜಾಲಿಹಾಳ್, ಶಿವು ಕಟ್ಟಿಮನೆ, ಹರಿಚಂದ್ರ ಕಟ್ಟಿಮನೆ, ವೀರೇಶ್ ನರಗಲ್, ಅಂಬರೀಶ್ ಪಾಟೀಲ್, ಸುಖಮುನಿಯಪ್ಪ, ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳು ಇದ್ದರು. ಕಾರ್ಯಕ್ರಮವನ್ನು ಅನಾವರಣಗೊಳಿಸಿದ ಅಪಾರ ಸರ್ಕಾರದ ಕೆಲವು ಮಲ್ಲನಗೌಡ ಮಾತನಾಡಿದರು. ಅಧ್ಯಕ್ಷತೆಯನ್ನು ವಹಿಸಿದ್ದ ಬಸವರಾಜ ಹಳ್ಳಿಯವರು ಅಧ್ಯಕ್ಷೀಯ ಭಾಷಣ ಮಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ನೆಲ, ಜಲ, ಭಾಷೆ ವಿಷಯವಾಗಿ ಹೋರಾಟ ಮಾಡುತ್ತಿದ್ದು ಕನ್ನಡ ಭಾಷೆಗೆ ರಾಷ್ಟ್ರೀಯ ಸ್ಥಾನಮಾನ ಕೊಡಬೇಕು. ಕನ್ನಡ ಭಾಷೆಗೆ ಸುದೀರ್ಘವಾದ ಇತಿಹಾಸ ಇದೆ. ಪ್ರತಿಯೊಬ್ಬ ಕನ್ನಡಿಗರು ಸ್ವಾಭಿಮಾನದಿಂದ ಬಾಳಬೇಕು. ಸ್ವಾಭಿಮಾನಕ್ಕೆ ಧಕ್ಕೆ ಹಾಕಿ ಹೋರಾಟ ಮಾಡುವ ಅನಿವಾರ್ಯ ಎಂದು ಕರೆ ನೀಡಿದರು. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ. ಇದು ಕೊರಟಗೆರೆ ಎಕ್ಸ್‌ಪ್ರೆಸ್ ನ್ಯೂಸ್ ಕನ್ನಡ. ನಮಸ್ಕಾರ.